ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್ ಟು ಆಲ್. ಮೈ ನೇಮ್ ಇಸ್ ಅರುಣ್ ಕುಮಾರ್ ನಾಯಕ್. ರಾತ್ರಿಯಿಂದ ಒಂದೇ ಜಪ ಕಾಂತಾರ 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 ನೋಡಬೇಕು. ಯಾವಾಗ ನೋಡ್ತೀನೋ ಅಂಬಲದಲ್ಲಿ ರಾತ್ರಿ ಬೇಗ ಮಲಗಿದೆ, ಆದರೆ ಬೆಳಗ್ಗೆ ಎದ್ದೇಳೋದು ಲೇಟ್ ಆಯಿತು. ಆದರೂ ಪರವಾಗಿಲ್ಲ ಅಂತ ಎದ್ದು ಬೆಡ್ಶೀಟನ್ನು ನೀಟಾಗಿ ಮಡಚಿ ಅದನ್ನು ಇಡಕ್ಕೆ ರೂಮ್ಗೆ ಹೋದರೆ ಯಾರೋ ಕಾಣಿಸೋದು. ಅದು ಯಾರಂತ ನೋಡಿದ್ರೆ ನಾನೇ ನೋಡಿಕೊಂಡು ಖುಷಿ ಪಟ್ಕೊಂಡು ಫೋಟೋ ಕ್ಲಿಕ್ ಮಾಡಿಕೊಂಡು ಬೆಡ್ಶೀಟ್ ಎಲ್ಲ ನೀಟಾಗಿಟ್ಟು ಅಲ್ಲಿಂದ ವಾಶ್ರೂಮ್ಗೆ ಹೋಗಿ ನೀಟಾಗಿ ಬ್ರಷ್ ಮಾಡಿದ್ಮೇಲೆ ಅದೇ ಥರ ಮುಖ ತೊಳಿಬೇಕಂತ. ಬಟ್ ಮುಖ ತೊಳೆಯುವಾಗಲೂ ಒಂದೇ ಯೋಚನೆ, ರಿಷಬ್ ಶೆಟ್ಟಿ ಯಾವ ರೀತಿ ಕಾಂತಾರ ಸೀನ್ಸ್ನ ವಿಜುವಲ್ಸ್ನ ಸ್ಕ್ರೀನ್ ಮೇಲೆ ತೆರೆದಿರ್ತಾರೆ ಅದೇ ಯೋಚನೆ ಮುಖ ತೊಳ್ಕೊಂಡೆ ಅಲ್ಲಿಂದ ರೂಮ್ಗೆ ಹೋದೆ. ಆಗಲೂ ಮೈಂಡಲ್ಲಿ ಅದೇ ಬರ್ತಿತ್ತು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ನೋಡಿನೇ ಆ ಸೀನ್ಸ್ ಆ ರೇಂಜಲ್ಲಿ ಗೂಸ್ ಬಂಪ್ಸ್ ಬರ್ತಿತ್ತು. ಇನ್ನು ಡೈರೆಕ್ಟಾಗಿ ಕುತ್ಕೊಂಡು ಥಿಯೇಟ್ರಲ್ಲೇ ನೋಡಿದ್ರೆ ಆ ವಿಜುವಲ್ನ ಫಿಲ್ಮ್ ಮಾಡಿದ್ರೆ ಇನ್ಯಾವ ರೇಂಜಲ್ಲಿ ಅದೇ ಥರ ಆಚೆ ಬಂದು ನೋಡೋ ಟೈಮ್ ಆಗಿತ್ತು. ಪರವಾಗಿಲ್ಲ ಅಂತ ಆಚೆ ಬಂದು ನೋಡಿ ವೆದರ್ ಅಂತೂ ಸಕ್ಕತ್ತಾಗಿತ್ತು. ಯಾಕಂದರೆ ರಾತ್ರಿ ಪೂರ್ತಿ ಮಳೆ ಬೀಳ್ತಿತ್ತು. ಗ್ರೀನರಿ ಅನ್ನೋದು ಕಣ್ಣಿಗೆ ಅದೇ ಥರ ಹೊಳಿತಿತ್ತು. ನನಗಂತೂ ನೋಡೋಕೆ ತುಂಬ ಇಷ್ಟ ಆಯಿತು. ಆ ಮಂಜಲ್ಲಿ ಆ ಜೊತೆಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಫೋಟೋ ತೊಗೊಂಡು ಸ್ವಲ್ಪ ಗೇಟ್ ಒಳಗೆ ಬಂದರೆ ನನ್ನ ಬೈಕು ಗುರು ಯಾವಾಗ ಕಾಂತಾರ ಮೂವಿ ಅಂತ ಕಾಯ್ತಿದ್ದ. ಇರೋ ಶಿಷ್ಯ ಹೋಗೋಣ ಅಂತ ಮನೆ ಒಳಗೆ ಬಂದು ಒಂದು ಗ್ಲಾಸ್ ನೀರು ಕುಡಿದೆ. ಯಾಕಂದರೆ ಬೆಳಗ್ಗೆ ಹೊತ್ತು ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತಿದ್ರು. ಅದಕ್ಕೆ ಆಗ ನನಗೆ ಅನಿಸಿದ್ದು ಒಂದೇ, ಇವರೆಲ್ಲ 100-125 ಕೋಟಿ ಬಜೆಟ್ ಹಾಕಿ ಪಾಪ ಮನೆ ಮಠ ಎಲ್ಲ ಬಿಟ್ಟು ಅಷ್ಟೊಂದು ವರ್ಷಗಳೆಲ್ಲ ಕಷ್ಟಪಟ್ಟು ನಮಗೋಸ್ಕರ ಒಂದು ಒಳ್ಳೆ ಇನ್ಪುಟ್ ಕೊಡ್ತಾರೆ. ನಾವು ಅವ್ರಿಗೆ ರಿಟರ್ನ್ ಗೌರವ ಕೊಡೋಕ್ಕೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿದ್ನಲ್ವ, ಅದಕ್ಕೆ ಆಗಂತೇಳಿ ಟೈಮ್ ಆಯ್ತು ಅಂತ ಹೋಗಿ ರೆಡಿ ಆಗ್ತಿದ್ದೆ. ರೆಡಿಯಾಗಿ ಅದೇ ಥರ ಆಚೆ ಬಂದೆ. ಆಚೆ ಬರಬೇಕಾದ್ರೆ ಸೇಫ್ಟಿಗೆ ತಲೆಗೆ ಹೆಲ್ಮೆಟ್ಟು, ಮಾಸ್ಕ್, ಮಳೆ ಬಂದ್ರೆ ನೀರ್ದೆಲ್ಲ ಸ್ವೆಟ್ರು ಎಲ್ಲ ಹಾಕ್ಕೊಂಡು ಶೂ ಎಲ್ಲ ಹಾಕ್ಕೊಂಡು ಆಚೆ ಬೈಕ್ ಬಾಗುರು ಕುತ್ಕೊಂಡು ನಾವು ಹೋಗೋದು ರೈಟ್ ಸೈಡು ಅಂತ ಹೇಳಿದ್ದು ಆಯಿತು. ನಾನು ಹತ್ತು ಕುತ್ಕೊಂಡಿದ್ದು ಆಯಿತು. ಹೋಗ್ತಾ ದಾರಿಲಿ ಆ ಮಾರ್ನಿಂಗ್ ವೈಬು, ಆ ವಾತಾವರಣ, ಆ ಮಂಜು ಅದೆಲ್ಲ ನೋಡಿದ್ರೆ ಒಳ್ಳೆ ಫೀಲ್ ಬಂತು. ಹೋಗ್ತಾ ದಾರಿಲಿ ಒಂದು ಆಟೋ ನೋಡಿದೆ. ಆಟೋ ಹಿಂದೆ ಯಾರೋ ಐ ಮಿಸ್ ಯು ಅಮ್ಮ ಅಂತ ಹಾಕ್ಸ್ಕೊಂಡಿದ್ರು. ಪಾಪ ಹುಡುಗ ತಾಯಿ ತೀರೋಗಿದ್ರು ಅನಿಸುತ್ತೆ. ನಿನಗೂ ಒಳ್ಳೇದಾಗ್ಲಪ್ಪ ನಿನ್ನ ಮುಂದೆ ಜೀವನಕ್ಕೆ ಅಂತ ಹೇಳ್ಕೊಂಡು ಮುಂದೆ ಹೋದ. ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋ ಸ್ಟೇಷನ್ ನೋಡಿ ಟೈಮ್ ಆಯಿತು ಅಂತ ಬೇಗ ಹೋದ್ವಿ. ಒಳಗೆ ಹೋಗಿ ಎಕ್ಸ್ಲೀಟ್ರ್ ಹತ್ತಿದ್ದೀವಿ. ನನ್ನ ಮಗಂದು ಆಫೇ ಆಗ್ಬಿಡೋದ. ಆಗಿದ್ದಾಗಲಿ ಇವತ್ತು ನಮ್ಮನ್ನು ತಡೆಯೋರು ಯಾರೂ ಇಲ್ಲ ಅಂತ ಅದೇ ಥರ ಹತ್ತೆ ಆಗೋ ಈಗೋ ಬೇಗ ಹೋಗಿ ಮೆಟ್ರೋ ಒಳಗೆ ಕುತ್ಕೊಂಡಿದ್ದಾಯಿತು. ಅದೇ ಥರ ವಿಂಡೋದಲ್ಲಿ ವೆದರ್ ಫೀಲು ಅಂತೂ ಸಾಕಾಗಿತ್ತು. ಅದೇ ಥರ ಬಂದು ಸ್ಟಾಪು ಬಂದಾಯಿತು. ಅಲ್ಲಿಂದ ಆಚೆ ಇಳಿದು ನೋಡಿದ್ರೆ ಎಲ್ಲ ಖಾಲಿ. ಅಲ್ಲಿಂದ ಒಂದು 10-15 ನಿಮಿಷ ನಡಿಬೇಕು. ಇನ್ನೂ ಟೈಮ್ ಇಲ್ಲ, ಮೆತ್ಕೋದ್ರೆ ಆಗಲ್ಲ ಅಂತ ದಡ ಅಂತ ಬೇಗ ಇಳಿದ್ವಿ. ದಡ ಅಂತ ಬೇಗ ಇಳಿದು ಆಚೆ ಬಂದ್ವಿ. ಕೊನೆಗೂ ಅಲ್ಲಿ ನೋಡಿದ್ರೆ ಕೋಣಕುಂಟೆ ಮೆಟ್ರೋ ಸ್ಟೇಷನ್. ಕೊನೆಗೂ ನಮ್ಮ ನಡಿಗೆ ಕೋಣಕುಂಟೆ ಕ್ರಾಸ್ ಮಾನಸ ಥಿಯೇಟ್ರ್ ಕಡೆಗೆ. ನೋಡಿ ಸರ್, ರಿಷಬ್ ಶೆಟ್ಟಿ ಅವರೇ, ನಿಮ್ಮ ಮೂವಿ 1000 ಕೋಟಿ ಗಳಿಸ್ಬೇಕು ಅಂತ ಬೆಳಗ್ಗೆ ನಾಷ್ಟ ಕೂಡ ಮಾಡ್ದಿರ ಎದ್ದು ಬಂದಿದ್ದೀವಿ. ಸೊ ದಯಮಾಡಿ ಈ ವಿಡಿಯೋಗೆ ಒಂದು ಕಮೆಂಟ್ ಹಾಕ್ಬಿಡಿ. ನಿಮ್ಮ ಕಾಂತಾರ ಚಾಪ್ಟರ್ 1 ಮೂವಿ ನೆನ್ನೆಗೆ 500 ಕೋಟಿ ಗಳಿಕೆ ಆಗಿದೆ. ಆ ಖುಷಿ ಮೇಲೇ ಮತ್ತೆ ಇವತ್ತೊಂದು ಸಲ ಹೋಗ್ತಾಯಿದ್ದೀನಿ. ಅದೇ ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ಇವತ್ತು ನಾನು ನೋಡೋ ಈ ಟಿಕೆಟಿಂದ ನೆಕ್ಸ್ಟು ಇನ್ನೊಂದು 5-6 ದಿನದಲ್ಲಿ ಇಲ್ಲ ಒಂದು 10 ದಿನದೊಳಗೆ 1000 ಕೋಟಿ ಗಳಿಕೆ ಆಗಲಿ. ಇದು ನಮ್ಮ ಮನಸ್ಫೂರ್ತಿಯಾಗಿ ನಿಮಗೆ ಆಶೀರ್ವಾದ. ಕನ್ನಡ ಸಿನಿಮಾ ಬೆಳಿಬೇಕು, ಉಳಿಬೇಕು. ಇದು ನಮ್ಮ ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಕೊನೆಗೂ ಬಂದಾಯಿತು ಗುರು, ಕೋಣಕುಂಟೆ ಕ್ರಾಸ್ ಮಾನಸ ಥಿಯೇಟ್ರ್ ಹತ್ರ. ಒಳಗೋಗಿ ಸಿನಿಮಾ ನೋಡಿ ಆ ಫೀಲು, ಆ ವೈಬು ಅದನ್ನು ಅನುಭವಿಸಿ ಥಿಯೇಟ್ರ್ ಒಳಗೋದ್ಮೇಲೆ ನನಗನ್ಸಿದ್ದು ಒಂದೇ ಫೀಲ್ ಗುರು. ನಮ್ಮ ಕರ್ನಾಟಕದ ಜನ, ಕನ್ನಡದ ಜನ ಕಂಟೆಂಟ್ ಒಂದು ಚೆನ್ನಾಗಿದ್ದರೆ ಅಂಥವ್ರ ಕೈನೂ ಬಿಡಲ್ಲ ಗುರು. ನಿಜ ಹೇಳ್ತೀನಿ. ಇವತ್ತು ಡೇಟ್ 11, 10 ದಿನ ಆಯಿತು ಮೂವಿ ರಿಲೀಸ್ ಆಗಿ. ಆದರೂ ಕೂಡ ಎಷ್ಟು ಜನ ಅಂದರೆ ವಯಸ್ಸಾಗಿರೋರು ಕೂಡ ಫ್ಯಾಮಿಲಿ ಆಡಿಯನ್ಸದು ತುಂಬ ಜನ ಇತ್ತು ಅವರು. ನಾವು ಹೋಗಲ್ಲೇ ಒಂದು 20 ನಿಮಿಷದಿಂದ ವೆಯ್ಟ್ ಮಾಡ್ತಿದ್ವಿ. ಅದೇ ಟೈಮಲ್ಲಿ ನೋಡಿದ್ರೆ ಕಾರಿಂದ, ಬೈಕಿಂದ ಮಕ್ಕಳು, ವಯಸ್ಸಾಗಿರೋರು ಎಲ್ಲರೂ ಬಂದಾಯಿತು. ಅದೇ ಕಂಟೆಂಟ್ ಇದ್ದರೆ ಜನ ಯಾರನ್ನೂ ಕೈ ಬಿಡಲ್ಲ. ಅದನ್ನು ಕಾಪಾಡ್ಕೊಂಡು ಅದಕ್ಕೆ ಇದೇ ಸಾಕ್ಷಿ. ಅದೇ ಥರ ಟೈಮ್ ಆಯಿತು, ಒಳಗೆ ಬಿಟ್ಟರು. ಆರಾಮಾಗಿ ಜೋಶಲ್ಲಿ ಆ ಫೀಲಲ್ಲಿ ನೋಡಬೇಕಂತ ಒಳಗೋಗಿದ್ದಾಯಿತು. ಒಳಗೋಗಿ ಕುತ್ಕೊಂಡು ಮೂವಿ ನೋಡೋ ಟೈಮ್. ನೆಕ್ಸ್ಟ್ ರಿವ್ಯೂವಲ್ಲಿ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಪೂರ್ತಿ ಮೂವಿ ನೋಡಿದ್ಮೇಲೆ ನನ್ನ ಮನಸ್ಸಿನ ಮಾತು, ರಿಷಬ್ ಶೆಟ್ಟಿ ಗೆದ್ದುಬಿಟ್ರಿ 100%.